ಸೊ ಗೈಸ್, ನಿಮ್ಮ ಚಾನಲ್ ಅಲ್ಲೂ ಕೂಡ 500ಗಿಂತ ಹೆಚ್ಚು ಹಾಗೆ 5 ಲಕ್ಷಕ್ಕಿಂತ ಒಳಗೆ ಸಬ್ಸ್ಕ್ರೈಬರ್ ಇದಾರೆ ಅಂದ್ರೆ ನಿಮಗೆ ಒಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಅದು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಒಂದು ಹೊಸ ಫ್ಯೂಚರ್ ತಂದಿದೆ. ಅದು ಯಾವ್ದಪ್ಪ ಅಂದ್ರೆ ಹೈಪ್ ಬಟನ್ ಅಂತ. ಈ ಹೈಪ್ ಬಟನ್ ಇಂದ ಕಡಿಮೆ ಸಬ್ಸ್ಕ್ರೈಬರ್ ಇರುವಂತ ಚಾನಲ್ ಗಳಿಗೆ ಬಹಳನೇ ಹೆಲ್ಪ್ ಆಗುತ್ತೆ. ಈ ಹೈಪ್ ಬಟನ್ ಇಂದ ಕಡಿಮೆ ಸಬ್ಸ್ಕ್ರೈಬರ್ ಇರುವಂತ ಚಾನಲ್ ಗಳಿಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ, ಯಾವ ರೀತಿ ಗ್ರೋ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಈ ಹೈಪ್ ಬಟನ್ ಅಂದ್ರೆ ಏನು, ಈ ಹೈಪ್ ಬಟನ್ ಹೇಗೆ ಕೆಲಸ ಮಾಡುತ್ತೆ, ಇದರಿಂದ ಹೇಗೆ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಮೊದಲು ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಅನ್ನೋ ಒಂದು ಆಪ್ಷನ್ ಇತ್ತು. ಈಗ ಯೂಟ್ಯೂಬ್ ಏನು ಮಾಡಿದೆ, ಆ ಟ್ರೆಂಡಿಂಗ್ ಅನ್ನೋ ಆಪ್ಷನ್ನ ರಿಮೂವ್ ಮಾಡಿ ಹೈಪ್ ಅನ್ನೋ ಒಂದು ಹೊಸ ಫೀಚರ್ ತಂದಿದೆ. ಈ ಹೈಪ್ ಅನ್ನೋ ಫೀಚರಿಂದ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಬಹಳನೇ ಹೆಲ್ಪ್ ಆಗುತ್ತೆ. ಅದು ಹೇಗೆ ಅಂದರೆ, ಮೊದಲು ಟ್ರೆಂಡಿಂಗ್ ಆಪ್ಷನ್ನಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವಿಡಿಯೋಸ್ಗಳು ಮಾತ್ರ ಹೋಗ್ತಿದ್ದು. ಅದು ಹೇಗೆ ಅಂದರೆ, ಬಹಳಷ್ಟು ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ಗಳ ವಿಡಿಯೋಸ್ಗಳು ಮಾತ್ರ ಟ್ರೆಂಡಿಂಗಲ್ಲಿ ಹೋಗ್ತಾ ಇದ್ದು. ಈಗ ಈ ಹೈಪ್ ಅನ್ನೋ ಫೀಚರ್ನಿಂದ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ವಿಡಿಯೋಸ್ಗಳು ಕೂಡ ಹೈಪ್ ಆಪ್ಷನ್ನಲ್ಲಿ ಹೋಗ್ತವೆ. ಇದು ಕೂಡ ಒಂದು ರೀತಿ ಟ್ರೆಂಡಿಂಗ್ ಆಪ್ಷನ್ ಥರನೇ. ಅದರಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವಿಡಿಯೋಸ್ಗಳು ಟ್ರೆಂಡ್ ಆಗ್ತಾ ಇದ್ವು. ಆದರೆ ಈ ಹೈಪ್ ಅನ್ನೋ ಆಪ್ಷನ್ನಲ್ಲಿ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಹಾಗೆ ಕಡಿಮೆ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ಗಳ ವಿಡಿಯೋಸ್ಗಳು ಇದರಲ್ಲಿ ಟ್ರೆಂಡ್ ಆಗೋಕ್ಕೆ ಚಾನ್ಸ್ ಸಿಗುತ್ತೆ. ಈ ಹೈಪ್ ಬಟನ್ನ ಯಾರ್ಯಾರೆಲ್ಲ ಯೂಸ್ ಮಾಡ್ಬೋದು, ಇದರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅಂತ ನೋಡೋಣ. ಆಗಲೇ ಹೇಳಿದಾಗೆ ನಿಮ್ಮ ಚಾನಲ್ನಲ್ಲಿ 500ಕ್ಕಿಂತ ಹೆಚ್ಚು ಹಾಗೆ 5 ಲಕ್ಷಕ್ಕಿಂತ ಒಳಗೆ ಸಬ್ಸ್ಕ್ರೈಬರ್ ಇದ್ದರೆ ಅವರು ಮಾತ್ರ ಈ ಫೀಚರ್ನ ಯೂಸ್ ಮಾಡ್ಬೋದು. ಅವರಿಗೆ ಮಾತ್ರ ಈ ಫೀಚರ್ನ ಯೂಸ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಸಬ್ಸ್ಕ್ರೈಬರ್ 500ಕ್ಕಿಂತ ಕಡಿಮೆ ಇದ್ದರೆ ಈ ಫೀಚರ್ ನಿಮಗೆ ಎನೇಬಲ್ ಆಗೋದಿಲ್ಲ. ಅದೇ ರೀತಿ ಆ್ಯಸ್ ಅ ವ್ಯೂವರ್ ಅಂದರೆ ನೀವು ಯಾರ್ದಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ಸ್ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದರೆ ಒಂದು ವಾರದಲ್ಲಿ ನೀವು ಬರೀ 3 ಸಲ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ಗೆ ಹೈಪ್ನ ಕೊಡ್ಬೋದು, ಅಂದರೆ ಹೈಪ್ನ ಮಾಡ್ಬೋದು. ಒಂದೇ ವಿಡಿಯೋಗಾದ್ರೂ ಮಾಡಿ ಅಥವಾ ಬೇರೆ ಬೇರೆ ವಿಡಿಯೋಗಾದ್ರೂ ಮಾಡಿ ಒಂದು ವಾರದಲ್ಲಿ ನೀವು 3 ಸಾರಿ ಮಾತ್ರ ಹೈಪ್ನ ಮಾಡ್ಬೋದು. ಹಾಗೆ ಎವ್ರಿ ಮಂಡೇ ಈ ಫೀಚರ್ ರಿಫ್ರೆಶ್ ಆಗ್ತಾ ಇರುತ್ತೆ. ಒಂದು ವಾರದಲ್ಲಿ ನೀವು 3 ಟೈಮ್ಸ್ ಮಾತ್ರ ಹೈಪ್ ಮಾಡ್ಬೋದು ಆ್ಯಸ್ ಅ ವ್ಯೂವರ್ಸ್. ಅದೇ ರೀತಿ ಸೆಕೆಂಡ್ ಒನ್, ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋಗೆ 7 ಡೇಸ್ ಮಾತ್ರ ಟೈಮ್ ಇರುತ್ತೆ. ಅಂದರೆ ನೀವು ಇವತ್ತು ಅಪ್ಲೋಡ್ ಮಾಡಿದ್ರೆ ಲಾಸ್ಟ್ 7 ಡೇಸ್ ತನಕ ಅದಕ್ಕೆ ಟೈಮ್ ಇರುತ್ತೆ. 7 ಡೇಸ್ ಒಳಗಡೆ ನಿಮಗೆ ಏನು ಹೈಪ್ ಮಾಡ್ತಾರೋ, ಆ್ಯಸ್ ಅ ವ್ಯೂವರ್ಸ್ ನಿಮಗೆ ಏನು ಹೈಪ್ ಕೊಡ್ತಾರೋ ಅದರ ಪಾಯಿಂಟ್ಸ್ ಮಾತ್ರ ಕನ್ಸಿಡರ್ ಆಗುತ್ತೆ. 7 ಡೇಸ್ ಆದಮೇಲೆ ಹೈಪ್ ಮಾಡಿದ್ರೆ ಆ ಪಾಯಿಂಟ್ಸ್ ಇದರಲ್ಲಿ ಕನ್ಸಿಡರ್ ಆಗೋಲ್ಲ. 7 ಡೇಸ್ ಒಳಗಡೆ ಹೈಪ್ ಮಾಡೋದಂಥ ಪಾಯಿಂಟ್ಸ್ ಮಾತ್ರ ನಿಮಗೆ ಕನ್ಸಿಡರ್ ಆಗ್ತವೆ. ಅದೇ ರೀತಿ ನೀವು ಈ ಫೀಚರ್ನ ಯೂಸ್ ಮಾಡೋಕ್ಕೆ 18+ ಏಜ್ ಆಗಿರಬೇಕು. ಸೊ ಇವಾಗ ಮೇನ್ ಕ್ವಶನ್ ಏನಪ್ಪ ಅಂದರೆ, ಈ ಹೈಪ್ ಬಟನಿಂದ ಏನು ಬೆನಿಫಿಟ್ ಸಿಗುತ್ತೆ, ಸ್ಮಾಲ್ ಯೂಟ್ಯೂಬರ್ಸ್ಗೆ ಇದರಿಂದ ಹೇಗೆ ಹೆಲ್ಪ್ ಸಿಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಮೊದಲನೇದಾಗಿ ಈ ಹೈಪ್ ಬಟನ್ನ ಹೇಗೆ ಯೂಸ್ ಮಾಡೋದಂತ ನೋಡೋಣ. ಈ ಹೈಪ್ ಬಟನ್ನ ಯೂಸ್ ಮಾಡೋಕ್ಕೆ ನಿಮಗೆ 2 ಆಪ್ಷನ್ ಸಿಗ್ತವೆ. ಆ್ಯಸ್ ಅ ವ್ಯೂವರ್ಸ್ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಲೈಕ್ ಆಪ್ಷನ್ ತರಿಸ್ತಾ ಇರ್ಬೋದು. ಆ ಲೈಕ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಆಟೋಮೆಟಿಕ್ಕಾಗಿ ಹೈಪ್ ಬಟನ್ ತೋರಿಸುತ್ತೆ. ಅಲ್ಲಿಂದ ನೀವು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗೆ ಹೈಪ್ ಪಾಯಿಂಟ್ಸ್ನ ಕೊಡ್ಬೋದು. ಇಲ್ಲಪ್ಪ ಅಂದರೆ ನೀವು ಕಮೆಂಟ್ಸ್ ಆಪ್ಷನ್ ನೋಡ್ತಾ ಇರ್ಬೋದು. ಕಮೆಂಟ್ ಆಪ್ಷನ್ ಮೇಲೆ ನೀವು ಈ ರೀತಿ ಸೈಡ್ಗೆ ಸ್ಲೈಡ್ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ಹೈಪ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಅಲ್ಲಿಂದ ನೀವು ಕೂಡ ನೀವು ಹೈಪ್ನ ಮಾಡ್ಬೋದು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗೆ. ಅಲ್ಲಿ ನೀವು ನಿಮ್ಮ ಯೂಟ್ಯೂಬರ್ಸ್ಗೆ ಹೈಪ್ನ ಕೊಟ್ಟರೆ ಅಲ್ಲಿಂದ ಅವರಿಗೆ ಪಾಯಿಂಟ್ಸ್ ಸಿಗ್ತವೆ. ಆ ಪಾಯಿಂಟ್ಸ್ನಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಹೇಗಪ್ಪ ಅಂದರೆ, ನೀವು ಎಷ್ಟು ಜಾಸ್ತಿ ಹೈಪ್ ಮಾಡ್ತಿರೋ, ಎಷ್ಟು ಜಾಸ್ತಿ ಜನ ಹೈಪ್ ಮಾಡ್ತಾರೋ ಅದರಿಂದ ಅವ್ರ ವೀಡಿಯೋಸ್ಗೆ ರೀಚ್ ಸಿಗುತ್ತೆ. ಎಷ್ಟು ಜಾಸ್ತಿ ಪಾಯಿಂಟ್ಸ್ ಸಿಗ್ತಾವೋ ಅದರಿಂದ ಆ ವಿಡಿಯೋ ಹೈಪ್ ಆಪ್ಷನಲ್ಲಿ ಆ್ಯಡ್ ಆಗುತ್ತೆ. ಅಲ್ಲಿಂದ ಅವ್ರಿಗೆ ಜಾಸ್ತಿ ವ್ಯೂಸ್ ಬರ್ಬೋದು, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಸಿಗ್ಬೋದು. ಈ ರೀತಿ ಹೈಪ್ ಬಟನಿಂದ ಸ್ಮಾಲ್ ಯೂಟ್ಯೂಬರ್ಸ್ಗೆ ಬೆನಿಫಿಟ್ ಸಿಗ್ಬೋದು. ಅದೇ ರೀತಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಕಡಿಮೆ ಇದ್ದಾರೋ ಅಷ್ಟೇ ಜಾಸ್ತಿ ನಿಮಗೆ ಪಾಯಿಂಟ್ಸ್ಗಳು ಸಿಗ್ತವೆ. ಎಷ್ಟು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅಷ್ಟು ಕಡಿಮೆ ಪಾಯಿಂಟ್ಸ್ ಸಿಗ್ತವೆ. ಈ ರೀತಿ ನೀವು ಈ ಹೈಪ್ ಬಟನ್ನ ಯೂಸ್ ಮಾಡ್ಕೋಬೋದು. ಆ್ಯಸ್ ಅ ವ್ಯೂವರ್ಸ್ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗೆ ಈ ರೀತಿ ನೀವು ಪಾಯಿಂಟ್ಸ್ನ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ಬೋದು. ಅದೇ ರೀತಿ ಈ ನನ್ನ ಚಾನಲ್ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ನಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.